ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ಅಂದ್ರೆ ವೈದ್ಯರು ದೇವರಿಗೆ ಸಮಾನ, ವೈದ್ಯರು ನಾರಾಯಣನಿಗೆ ಸಮಾನ ಅಂತೀವಿ. ಅಂದ್ರೆ ನಮ್ಗೆ ಎರಡನೇ ಜನ್ಮವನ್ನ, ಮೊದಲನೇ ಜನ್ಮ ಕೊಡುವಂಥದ್ದು ತಾಯಿ. ಅದೇ ನಾವು ಅನಾರೋಗ್ಯಕ್ಕೆ ತುತ್ತಾಗಿ ನಮ್ಗೇನು ಆಯಿತು ಅಂತಂದಾಗ ನಮ್ಗೆ ಎರಡನೇ ಜನ್ಮವನ್ನ ಕೊಡುವಂತಹ ವ್ಯಕ್ತಿಗಳಂತಂದ್ರೆ ಅದು ವೈದ್ಯರು. ಹಾಗಾಗಿ ನೀವೆಲ್ಲರೂ ಕೂಡ ವೈದ್ಯರನ್ನ ದೇವರಿಗೆ ಸಮಾನವಾಗಿ ನೋಡ್ತೀವಿ. ಅದೇ ಇತ್ತೀಚಿನ ಕಾಲದಲ್ಲಿ ಕೆಲವೊಂದು ವೈದ್ಯರ ಎಡವಟ್ಟಿನಿಂದ ಅಮಾಯಕರ ಪ್ರಾಣಗಳು ಹೋಗ್ತಾ ಇದೆ. ಕೆಲವೊಂದು ವೈದ್ಯರು ಅವರು ಮಾಡುವಂತಹ ಎಡವಟ್ಟಿನಿಂದಾಗಿ, ಅವರು ಮಾಡುವಂತಹ ಅಜಾಗರೂಕತೆಯಿಂದಾಗಿ ಎಷ್ಟೋ ಅಮಾಯಕರ ಸಾವು ನೋವಾಗಿದೆ. ಇದು ಒಂದ್ ಕಡೆ ಅವರ ಅಜಾಗರೂಕತೆ ಅಂತ ಹೇಳಬಹುದು. ಅಂಥವರಿಗೆ ಅಲ್ಲೂ ಕೂಡ ಸ್ಟ್ರಿಕ್ಟ್ ರೂಲ್ಸ್ಗಳು ಏನು ಇಲ್ಲ. ಅದ್ರ ಜೊತೆಗೆ ಸ್ಟ್ರಿಕ್ಟ್ ಆಗಿ ಅವರಿಗೆ ಆಕ್ಷನ್ ತೆಗೆದುಕೊಳ್ಳುವಂಥದ್ದು ಅಥವಾ ತೆಗೆದುಕೊಂಡಿರುವಂತಹ ಎಕ್ಸಾಂಪಲ್ಗಳು ನಮ್ಮ ಕಣ್ಮುಂದೆ ಇರೋದು ವಿರಳಾತಿ ವಿರಳ. ಅಬ್ಬಬ್ಬ ಅಂದ್ರೆ ಆ ಹಾಸ್ಪಿಟಲ್ ನಿಂದ ಕೆಲಸದಿಂದ ಕಿತ್ತು ಹಾಕ್ಬಿಡ್ತಾರೆ. ಅದೇ ರೀತಿ ಈಗ ವೈದ್ಯರಲ್ಲೂ ಕೂಡ ಹೊಸ ದಂಧೆ ನಡೀತಾ ಇದೆ. ಏನಪ್ಪಾ ಅಂತಂದ್ರೆ ನಕಲಿ ಡಾಕ್ಟರ್ದ ಸರ್ಟಿಫಿಕೇಟ್ ಅನ್ನ ಹಿಡ್ಕೊಂಡು ನಾನು ಡಾಕ್ಟರ್ ಅಂತ ಪೋರ್ಟ್ರೇಟ್ ಮಾಡಿಕೊಂಡು ಅವರು ಒಂದು ಹಳ್ಳಿಗಳಲ್ಲಿ ಕ್ಲಿನಿಕ್ ಅನ್ನ ಇಟ್ಕೊಳ್ಳುವಂಥದ್ದು, ಅಥವಾ ಹಾಸ್ಪಿಟಲ್ ಅಲ್ಲಿ ನಾನು ಡಾಕ್ಟರ್ ಅಂತ ಹೇಳ್ಕೊಂಡು ನಕಲಿ ಸರ್ಟಿಫಿಕೇಟ್ ಅನ್ನು ಕೊಟ್ಬಿಟ್ಟು ಡಾಕ್ಟರ್ ಕೆಲಸವನ್ನ ಮಾಡಿಕೊಂಡು ಅಲ್ಲಿ ಬರುವಂತಹ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನ ಕೆಲವೊಬ್ಬ ಕಿಡಿಗೇಡಿಗಳು, ನಕಲಿ ಡಾಕ್ಟರ್ಸ್ಗಳು ಮಾಡ್ತಾ ಇದ್ದಾರೆ. ಸೊ ಈ ನಕಲಿ ಡಾಕ್ಟರ್ಸ್ಗಳಿಂದಾಗಿ ನಮ್ಮ ರಾಜ್ಯದಲ್ಲಿ, ದೇಶಾದ್ಯಂತ ಎಷ್ಟೋ ಒಂದು ಅಮಾಯಕ ಜೀವಗಳು ಹೋಗಿದೆ. ಪ್ರಮುಖವಾಗಿ ಅವರಿಗೆ ನಕಲಿ ಪ್ರಮಾಣ ಪತ್ರ ಇಟ್ಕೊಂಡಿರ್ತಾರೆ. ಡಾಕ್ಟರ್ಗೆ ಏನ್ ಬೇಕು ಬೇಸಿಕ್ ನಾಲೆಜ್ ಅನ್ನುವಂಥದ್ದು ಅವರಲ್ಲಿ ಇರೋದಿಲ್ಲ. ಸೊ ಅಂತವ್ರು ಏನ್ ಮಾಡ್ತಾರೆ, ಏನೋ ಒಂದು ಹುಷಾರಿಲ್ಲ ಅಂತ ಬಂದ್ಬಿಡ್ತಾರೆ, ಹೊಟ್ಟೆ ನೋವು ಅಂತ ಬಂದ್ಬಿಟ್ರೆ ಕಾಲ್ ನೋವಿಗೆ ಮದ್ದು ಕೊಟ್ಬಿಡ್ತಾರೆ. ಸೊ ಹಿಂಗೆಲ್ಲ ಆಗಿ ಅವರ ಜೀವನದಲ್ಲಿ, ಅವರ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ, ಜೀವನದಲ್ಲೂ ಕೂಡ ಏರ್ಪೇರಾಗುತ್ತೆ ಕೆಲವೊಂದು ವ್ಯಕ್ತಿಗಳದ್ದು. ಸೊ ಅದೇ ರೀತಿ ಇಲ್ಲೊಬ್ಬ ನಕಲಿ ವೈದ್ಯ ಏನಿದ್ದಾನೆ, ಗರ್ಭಿಣಿಗೆ ಆಪರೇಷನ್ ಮಾಡಕ್ ಹೋಗಿ ಆಕೆಯ ಸಾವಿಗೆ ಕಾರಣನಾಗಿದ್ದಾನೆ. ಹೌದು, ಈತ ನಕಲಿ ವೈದ್ಯ. ಈ ಒಂದು ಘಟನೆ ಆಗಿರುವಂತದ್ದು ಬಗಲ್ಪುರ ಜಿಲ್ಲೆಯ ಕಹಲ್ಗಾಂವ್ ಬ್ಲಾಕ್ನ HRE ಪಂಚಾಯತ್ನ ಶ್ರೀಮಂತ ಸ್ಥಾನ ಬಳಿ ನಕಲಿ ವೈದ್ಯನ ನಿರ್ಲಕ್ಷ್ಯದಿಂದ ಸಾವಾಗಿದೆ. ಹೌದು, ನಾವು ಗಮನಿಸ್ತಾ ಹೋಗ್ಬಹುದು. ಸ್ವಾತಿ ದೇವಿ ಮತ್ತೆ ರೋಷನ್ ಅನ್ನೋ ಇಬ್ಬರು ದಂಪತಿಗಳಿಗೆ ಮಗುವಿನ ನಿರೀಕ್ಷೆ ಇರುತ್ತೆ. ಅಂದ್ರೆ ಇನ್ನೇನು ಕೆಲ ದಿನಗಳಲ್ಲಿ ಮಗು ಹುಟ್ಟತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಅವರು ಕಾದುಕೊಳ್ತಾ ಇರ್ತಾರೆ. ಎಸ್ಪೆಷಲಿ ಸ್ವಾತಿ ದೇವಿ ಏನ್ ಮಾಡ್ತಾರೆ, ತುಂಬು ಗರ್ಭಿಣಿ, ತಾಯಿ ಮನೆಗೆ ಹೋಗಿರ್ತಾರೆ. ತಾಯಿ ಮನೆ ಪಕ್ಕದಲ್ಲಿರುವಂತಹ ಈ ಒಬ್ಬ ನಕಲಿ ವೈದ್ಯನ ಕ್ಲಿನಿಕ್ಗೆ ಆವಾಗ ಚೆಕಪ್ಗೆ ಹೋಗ್ತಾ ಇರ್ತಾರೆ. ಇಮಿಡಿಯೇಟ್ಲಿ ಒಂದು ದಿನ ರಾತ್ರಿ ಏನಾಗುತ್ತೆ, ಹೆರಿಗೆ ನೋವು ಕಾಣಿಸುತ್ತೆ. ಹೆರಿಗೆ ನೋವು ಕಾಣಿಸಿದ ತಕ್ಷಣ ಎಲ್ಲರೂ ಮಾಡೋದು ಇಮಿಡಿಯೇಟ್ಲಿ ಹತ್ರ ಇರುವಂತಹ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಇದೇ ನಕಲಿ ವೈದ್ಯನ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾರೆ. ನಕಲಿ ವೈದ್ಯನ ಕ್ಲಿನಿಕ್ಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಚೆಕ್ ಮಾಡ್ತಾನೆ, ಆಪರೇಷನ್ ಮಾಡ್ಬೇಕು ಅಂತ ಆತ ಹೇಳ್ತಾನಂತೆ. ಸೊ ಪೋಷಕರ ಬಳಿ ಹೋಗಿ ಆಪರೇಷನ್ ಮಾಡ್ಲಾ ಅಂತ ಕೇಳಿದಾಗ ಮಾಡಿ, ಯಾಕಂದ್ರೆ ಆತ ಒಬ್ಬ ಒಳ್ಳೆ ಡಾಕ್ಟ್ರು, ಆತ ಚಿಕಿತ್ಸೆ ಕೊಡ್ತಾನೆ, ಆತನ ಮೇಲೆ ನಂಬಿಕೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಪೋಷಕರು ಅಗ್ರಿ ಆಗ್ತಾರೆ ಆಪರೇಷನ್ ಮಾಡೋದಕ್ಕೆ. ಸೊ ಈತ ಆಪರೇಷನ್ಗೆ ಮುಂದಾಗ್ತಾನೆ. ಆಪರೇಷನ್ಗೆ ಮುಂದಾದಂತಹ ಸಂದರ್ಭದಲ್ಲಿ ಆಪರೇಷನ್ಗೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ಸ್ಗಳು ಆತನ ಕೈಯಲ್ಲಿ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಆತಂದು ಕ್ಲಿನಿಕ್ ಎಕ್ವಿಪ್ಮೆಂಟ್ಸ್ ಇರೋದಿಲ್ಲ. ಅದರ ಜೊತೆ ಈ ಸರ್ಜರಿ ಮಾಡೋದು ಹೇಗೆ ಅನ್ನುವಂಥದ್ದು ಸ್ಟೆಪ್ ಬೈ ಸ್ಟೆಪ್ ವಿಧಾನಗಳು ಆತನಿಗೆ ಗೊತ್ತಿರೋದಿಲ್ಲ. ಸೊ ಆತ ಏನ್ ಮಾಡ್ತಾನೆ ಗೊತ್ತಾ, ಯೂಟ್ಯೂಬ್ ಅನ್ನ ಇಟ್ಕೊಂಡು ಇಲ್ಲಿ ಒಂದು ಗರ್ಭಿಣಿಯನ್ನ ಮಲಗಿಸಿ ಆಕೆಯ ಮುಂದ್ಗಡೆ ಒಂದು ಯೂಟ್ಯೂಬ್ ಅನ್ನ ಇಟ್ಟು ಯೂಟ್ಯೂಬ್ ಅನ್ನ ನೋಡ್ಕೊಂಡು ಆತ ಹೊಟ್ಟೆಯನ್ನ ಸೀಳಿ ಮಗುವನ್ನ ಹೊರಗಡೆ ತೆಗೆದಿದ್ದಾನೆ. ಸೊ ಲಕ್ಕಿಲಿ ಮಗುವಿನ ಆರೋಗ್ಯದಲ್ಲಿ ಏನು ಏರುಪೇರಾಗಿಲ್ಲ, ಸೇಫ್ಲಿ ಮಗುವನ್ನ ಹೊಟ್ಟೆಯಿಂದ ಹೊರಗಡೆ ತೆಗೆದಿದ್ದಾನೆ. ಬಟ್ ಆಪರೇಷನ್ ಆಗುವಂತಹ ಸಂದರ್ಭದಲ್ಲಿ ಆ ಗರ್ಭಿಣಿ ಸ್ವಾತಿಗೆ ರಕ್ತಸ್ರಾವ ಆಗಿದೆ. ರಕ್ತಸ್ರಾವವನ್ನು ತಡೆಯುವಂತಹ ನಿಟ್ಟಿನಲ್ಲಿ ಇದನಿಗೆ ಏನ್ ಟೆಕ್ನಿಕ್ ಅನ್ನು ಯೂಸ್ ಮಾಡಬೇಕು, ಆಪರೇಷನ್ ಮಾಡಿದಾಗ ರಕ್ತಸ್ರಾವ ಆಗುತ್ತಲ್ಲ ಅದನ್ನ ತಡೆಯುವಂಥದ್ದು ಹೇಗೆ ಅನ್ನುವಂಥದ್ದು ಆತನಿಗೆ ಗೊತ್ತಿಲ್ಲ. ಬಟ್ ಆತ ಸಿಂಪ್ಲಿ ಈ ಆಪರೇಷನ್ ಸರ್ಜರಿ ಮಾಡುವಂಥದ್ದು ಹೇಗೆ ಅಂತ ಮಾತ್ರ ಆತ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡಿದ್ದಾರೆ. ಸೊ ಇಲ್ಲಿ ರಕ್ತಸ್ರಾವವನ್ನು ತಡೆಯೋಕ್ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆಕೆ ಸ್ಪಾಟ್ ಅಲ್ಲಿ ಆಪರೇಷನ್ ಮಾಡುವಂತಹ ಜಾಗದಲ್ಲೇ ಸಾವನ್ನಪ್ತಾಳೆ. ಸೊ ಇವನಿಗೆ ಹೆದರಿಕೆ ಆಗುತ್ತೆ. ಹೆದರಿಕೆ ಆದ್ಮೇಲೆ ಈತ ಹೊರಗಡೆ ಬಂದು ಹೇಳ್ತಾನೆ, ಆಕೆಯ ಕಂಡೀಷನ್ ಕ್ರಿಟಿಕಲ್ ಆಗಿದೆ, ಮಗು ಸೇಫ್ ಆಗಿದೆ, ಆಕೆನ ಇಮಿಡಿಯೇಟ್ಲಿ ನೀವು ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು, ಹೆಚ್ಚಿನ ಚಿಕಿತ್ಸೆಗಾಗಿ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪೋಷಕರ ಹತ್ರ ಆಕೆಯನ್ನು ಕೂಡ ಕಳಿಸ್ಕೊಟ್ಟಿರ್ತಾನೆ. ಪೋಷಕರು ಅನ್ಕೋತಾರೆ ನಮ್ಮ ಮಗಳು ಜೀವಂತವಾಗಿದ್ದಾಳೆ, ಮುಂದಿನ ಹಾಸ್ಪಿಟಲ್ಗೆ ಮುಂದಿನ ಚಿಕಿತ್ಸೆಗೆ ನಾವು ಹೋಗ್ತಿದೀವಿ ಅಂತ. ಬಟ್ ಬದಲಾಗಿ ಅವರು ಅವರ ಮಗಳ ಶವವನ್ನ ಹಿಡ್ಕೊಂಡು ಬೇರೆ ಆಸ್ಪತ್ರೆಗೆ ಹೋಗಿರ್ತಾರೆ. ಆ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ವೈದ್ಯರು ಹೇಳ್ತಾರೆ ಶಿ ಇಸ್ ನೋ ಮೋರ್, ಅವರು ಸತ್ತಿದ್ದಾರೆ, ಸಾವಾಗಿದೆ, ತೀವ್ರ ರಕ್ತಸ್ರಾವದಿಂದನೇ ಆಗಿರುವಂಥದ್ದು. ಯಾರೇ ಆ ಡಾಕ್ಟರ್, ಯಾವ ರೀತಿ ಆಪರೇಷನ್ ಮಾಡಿದರೆ ಗೊತ್ತಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಮತ್ತೆ ರಿಟರ್ನ್ ಬಂದು ಈ ಡಾಕ್ಟರ್ ಅಲ್ಲಿ ಇದಾನೆ ಅಂತ ಹುಡುಕಂತಹ ಸಂದರ್ಭದಲ್ಲಿ ಈ ಡಾಕ್ಟರ್ ಏನ್ ಮಾಡಿದಾನೆ, ಕ್ಲಿನಿಕ್ ಅನ್ನ ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಕಂಪ್ಲೇಂಟ್ ಫೈಲ್ ಆಯ್ತು,
ಅದಾದ ಮೇಲೆ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.